ನಮಸ್ಕಾರ, ನಿಮ್ಮ TV24+ ವಾರ್ಡ್ ರಿಪೋರ್ಟಿಗೆ ಸ್ವಾಗತ. ನಾವಿಂದು ಬೆಳಗಾವಿ ಪಾಲಿಕೆಯ ಉಪಮಹಾಪೌರರು ವಾರ್ಡಿನಲ್ಲಿದ್ದೇವೆ. ಅವರು ಮತ್ತು ಅವರ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ನವೀನ್ ಹಿರೇಮಠ ಅಂತ. ಇದು ರಾಮತೀರ್ಥ ನಗರ ವಾರ್ಡ್ ನಂಬರ್ 46 ಬೆಳಗಾವಿಯ ಅತಿ ಅಭಿವೃದ್ಧಿ ಹೊಂದಿರುವಂತಹ ವಾರ್ಡು. ಹಿಂದಿನ ಬಹಳಷ್ಟು ಕಾರ್ಪೊರೇಟರ್ಗಳನ್ನ ನಾವು ಆರಿಸಿದ್ವಿ ಇಲ್ಲಿ. ಅವರು ನಮ್ಮ ರಾಮತೀರ್ಥ ನಗರದ ಬಗ್ಗೆ ಯಾರೂ ವಿಚಾರ ಮಾಡಲಿಲ್ಲ, ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ. ಕಂಪ್ಯಾರಿಸನ್ ನೋಡಿದ್ರೆ ಈಗಿರುವಂತಹ ಹನುಮಂತ ಕೊಂಗಾಲಿ ಅವರು ಕಾರ್ಪೊರೇಟ್ ಆದ ನಂತರ ರೋಡು, ಗಟರು, ಲೈಟು, ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಇವು ಎಲ್ಲನೂ ಅಭಿವೃದ್ಧಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಉಪಮೇಯರ್ ಆದ ಕೂಡಲೇ ಬಹಳಷ್ಟು ಅನುದಾನವನ್ನು ತೊಗೊಂಬಂದು ನಮ್ಮ ರಾಮತೀರ್ಥ ನಗರದ ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಎಲ್ಲನೂ ಒದಗಿಸಿದ್ದಾರೆ. ನಮ್ಮ ರಾಮತೀರ್ಥ ನಗರ ಇವತ್ತು 56 ಏನು ನಮ್ಮ ವಾರ್ಡುಗಳದಾವ, ಅದರೊಳಗೆ ನಮ್ಮ ರಾಮತೀರ್ಥ ನಗರ 46 ಇದೊಂದು ಅಭಿವೃದ್ಧಿ ಹೊಂದಿರುವಂತಹ ವಾರ್ಡ್ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್. 10 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಕೊಡ್ತೀರಿ ಸರ್? 10 ಮಾರ್ಕ್ಸ್ನಾಗ ಔಟ್ ಆಫ್ 10 ಸರ್. ಯಾಕಂದ್ರೆ ನಾವು ರಾಮತೀರ್ಥ ನಗರ ಬಿಟ್ಟು ಬೇರೆನೂ ವಾರ್ಡ್ಗಳು ನೋಡೇವಿ. ಆ ಅಭಿವೃದ್ಧಿ ನೋಡಿದ್ರೆ ನಮ್ಮ ರಾಮತೀರ್ಥ ನಗರದ್ದು 10 ಔಟ್ ಆಫ್ 10 ಕೊಟ್ಟರು ಕಡಿಮೆ ಅನಿಸ್ತದೆ ಸರ್. ತಮ್ಮ ಹೆಸರು ಸರ್? ನವೀನ್ ಹಿರೇಮಠ ಅಂತ. ರಾಮತೀರ್ಥ ನಗರದಲ್ಲಿರುವ ಕಾರ್ಪೊರೇಟರ್, ಈಗಿನ ಕಾರ್ಪೊರೇಟ್ರು ಅಥವಾ ಮುಂಚೆ ಇದ್ದ ಕಾರ್ಪೊರೇಟ್ರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಗೊತ್ತಿಲ್ಲ? ಮೊದಲಿನ ಕಾರ್ಪೊರೇಟ್ರಿಗಿಂತ ಈಗಿನ ನಮ್ಮ ಹನುಮಂತನ ಕೊಂಗಾಲಿ ಅವರು ಆ್ಯಕ್ಟಿವ್ ಇದ್ದಾರೆ ಮತ್ತು ಇಲ್ಲಿ ಜನರಿಗೆ ಸ್ಪಂದನೆ ಮಾಡ್ತಾರೆ. ಸೊ ಇನ್ನೂ ಅದು ಪ್ರತಿಯೊಂದು ವಿಭಾಗಕ್ಕೆ ಮುಟ್ಟದೇ ಇರ್ಬೋದು, ಬಟ್ ಹೀ ಈಸ್ ವರ್ಕಿಂಗ್ ವೆರಿ ಗುಡ್. ಸೊ ಮತ್ತು ಪ್ರಯತ್ನವಾದಿಗಳಿದ್ದಾರೆ ಈ ಏರಿಯಾ ಡೆವಲಪ್ ಮಾಡೋಕ್ಕೆ. ಮೂಲಭೂತವಾಗಿ ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ. ಹಿಂದಿನ ಕಾರ್ಪೊರೇಟರ್ ಇಲ್ಲ, ನನಗೆ ಹಿಂದಿನವರು ಕಂಪೇರ್ ಮಾಡೋಕ್ಕಿಂತ ಈಗಿನವರು ಒಳ್ಳೆಯವರಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಹೆಸರು ಸರ್? ಡಾಕ್ಟರ್ ಪ್ರಕಾಶ್ ಬಿದ್ರಿ. ನಮಸ್ಕಾರ, ನಾನು ಬಸವರಾಜ್ ಇಟಿಗೆ ಅಂತೇಳಿ ರಾಮತೀರ್ಥ ನಗರ ನಿವಾಸಿಯಾಗಿದ್ದು, ಈಗಿನ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ನಡೀತಾವೆ ಮತ್ತು ಆಗಿದಾವೆ. ಈಗಾಗಲೇ ಗಟಾರಿ, ರೋಡು ಎಲ್ಲ ಹೊಸವಾಗಿದ್ದಾವೆ. ಹಿಂದಿನ ಕಾರ್ಪೊರೇಟರ್ಗಳು ಯಾವ ಕೆಲಸಗಳನ್ನು ಮಾಡಿರಲಿಲ್ಲ. ಆದರೂ ಈಗಿನ ಕಾರ್ಪೊರೇಟರ್ ನೋಡ್ಬೇಕಾದ್ರೆ 100ಕ್ಕೆ 100 ಅಡ್ಡೆ ಇಲ್ಲ ಕೆಲಸಗಳು ಮಾಡತ್ತಾರು. ಇಲ್ಲಿ ಹನುಮಂತ ಕೊಂಗಾಲಿ ಅಂತೇಳಿ ಅದಾರು, ಅವರು ಚೆನ್ನಾಗಿ ವರ್ಕ್ ಮಾಡತ್ತಾರು. ಇಂಥ ಕಾರ್ಪೊರೇಟ್ನ ಆರಿಸೋದಕ್ಕೂ ನಮಗೂ ಸಾರ್ಥಕ ಆಯ್ತು ಅಂತೇಳಿ ಈಗ ನಮಗೂ ಮನಸ್ಸಿಗೆ ಬರತ್ತಿ. ನೀರಿಂದಾಗಲಿ ಅಥವಾ ರೋಡಿಂದಾಗಲಿ ಗಟಾರಿ ಆಗಲಿ ಯಾವುದೂ ಉಳಿದಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದಾರೆ ಕೆಲಸಗಳು. ಇಂಥವ್ರೇ ಇರ್ಬೇಕಂತೇಳಿ ನಮ್ಮದು ಆಸೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 10 ಕೊಡೋಕೆ ನಮ್ಮದು ಅಡ್ಡೆ ಇಲ್ಲ. ಕೆಲಸಗಳು ಚೆನ್ನಾಗಿ ಮಾಡಿದಾರು, 10ಕ್ಕೆ 10 ಕೊಡ್ತೇವೆ. ಇನ್ನೂ ಅವ್ರು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಐತಿ. ಅಭಿವೃದ್ಧಿ ಮಾಡತ್ತಾರು. ಅವ್ರ ಕೆಲಸಕ್ಕೆ, ಅವ್ರು ಮಾಡೋ ಕೆಲಸಕ್ಕೆ ನೀವು ತೃಪ್ತಿ ಆಗಿದ್ದೇವೆ ನಾವು. ಅಣ್ಣ ಕೊಂಗಾಲಿ ಅವರು ಕಾರ್ಪೊರೇಟರ್ ಆಗೋದಕ್ಕಿಂತ ಮುಂಚೆ ಶಾಂತಾ ಉಪ್ಪಾರ್ ಅಂತೇಳಿ ಕಾರ್ಪೊರೇಟರ್ ಇದ್ದರು. ಅವರು ಚುನಾವಣೆಯೊಳಗೆ ಆರಿಸಿ ಬಂದ ಮೇಲೆ 5 ವರ್ಷ ತನಕ ಒಟ್ಟಿಗೆ ಅವರು ಸಮೀಪ ಬರ್ತಿರಲಿಲ್ಲ. 2 ಚುನಾವಣೆ ನಾವು ಅವರೊಟ್ಟಿಗೆ ಮಾಡಿದ್ದೀವಿ. ಏನೂ ಅಭಿವೃದ್ಧಿ ಆಗಲಿಲ್ಲ. ಭಾಳಷ್ಟು ನಾವು ಬುಡ ಜೊತೆಗೆ ಆಗಿರ್ಬೋದು ಅಥವಾ KV ಲೈಟ್ ಸಲುವಾಗಿ KVಗೆ ಮುತ್ತಿಗೆ ಹಾಕೋದು ಆಗಿರ್ಬೋದು, ಸಾಕಷ್ಟು ನಾವು ಹೋರಾಟ ಮಾಡಿದರೂ ಕೂಡ ಆ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸ ಆಗಲೇ ಇಲ್ಲ. ಹನುಮಂತಣ್ಣ ಕೊಂಗಾಲಿ ಅವರು ಬಂದ ಮೇಲೆ ಸಾಕಷ್ಟು ರೋಡ್ ದುರಸ್ತಿ ಆಗಿರ್ಬೋದು, ಒಳ ಚರಂಡಿ ದುರಸ್ತಿ ಆಗಿರ್ಬೋದು, ಹೊಸದಾಗಿ ಏನು ಚರಂಡಿ ಮಾಡಿಸಿದ್ದಾರೆ ಸಾಕಷ್ಟು. ಆಮೇಲೆ ನೀರು ಕೂಡ ಈಗ ಪ್ರತಿ 5 ದಿವಸಕ್ಕೊಂದು ಸಲ ಕುಡಿಯೋ ನೀರು ಒದಗಿಸ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನ ನಮ್ಮ ರಾಮತೀರ್ಥ ನಗರದಲ್ಲಿ ಏನು ಜನ ಇದ್ದಾರೆ, ಎಲ್ಲರೂ ತೃಪ್ತಿಯಿಂದ ಇದ್ದಾರೆ. ಸದ್ಯ ಮೂಲಭೂತ ಸೌಕರ್ಯ ಡ್ರೈನೇಜ್ ಒಂದು ಬಿಟ್ಟರೆ ರಾಮತೀರ್ಥ ನಗರದಲ್ಲಿ ಡ್ರೈನೇಜ್ ಒಂದು ಬಿಟ್ಟರೆ ಎಲ್ಲ ಸೌಕರ್ಯಗಳು ಸಾಕಷ್ಟು ಅಭಿವೃದ್ಧಿ ಆಗಿದೆ. ನನ್ನ ಹೆಸರು ಚನ್ನಬಸಪ್ಪ ಬಿಡ್ನಾಳ್ ಅಂತೇಳಿ.
ನಮ್ಮ ಕೊಂಗಾಲಿ ಸಾಹೇಬ್ರೆ ಅವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ ರೀ. ಕೊಂಗಾಲಿ ಸಾಹೇಬ್ರು ಇಲ್ಲೆಲ್ಲ ಪಾಪ ಯಾರೋ ಒಂದು ಸಣ್ಣ ಹುಡುಗರು ಹೇಳಿದ್ರು ಕೂಡ ರೀ ಓಡಿ ಬರ್ತಾರೆ. ಒಬ್ಬ ನೀರಾಗಲಿ ಏನೋ ಮಾಡ್ಬೇಕಾದ್ರೆ ಇವತ್ತು ಕೈ ಎತ್ತಿ ಹೇಳುವಂಥದ್ದು ಅಂಥವ್ರು ನಾನು ನೋಡಿಲ್ಲ ರೀ. ಮತ್ತು ನಮ್ಮ ಹುಕ್ಕೇರಿ ಹೊನ್ನಪ್ಪಾಜ ಇದ್ರು ಹಂಗೆ, ಒಬ್ಬ ಮಾಜನ್ ಶೆಟ್ಟಿ ಇದ್ರು, ಆ ಟೈಪ್ ಇವ್ರು ಅದಾರೆ, ಹಳ್ಳಿ ಟೈಪ್ ಅದಾವೆ ರೀ. ಎಲ್ಲರಿಗೂ ಯಾವ ಫಂಕ್ಷನ್ ಸಣ್ಣವ್ರಿರಲಿ ದೊಡ್ಡವ್ರು ಅವ್ರು ಬಂದುಬಿಡ್ತಾರೆ ಇಲ್ಲಿ. ಮತ್ತು ಅವ್ರು ಇಲ್ಲಿ ಬೆಳೆಸೋದು ಅವರ ಕಾರಣ. ಈ ನೀರು ಮೊದಲು 2 ದಿವಸ ಬರ್ತಿರ್ಕಿಲ್ರಿ, ಈಗ ನೀರು ಬರ್ತಾವೆ ರೀ. ಮತ್ತು ಆಗಿಂದಾಗ ಓಡಿ ಬರ್ತಾರೆ ಮಂದಿ. ಚಲೋ ಅದ ರೀ. ಯಾವ ಕಾರ್ಯಕ್ರಮದಾಗ ಯಾವುದೂ ತಪ್ಸಂಗಿಲ್ಲ. ಸಣ್ಣ ಹುಡುಗರು ಬಂದು ಸಹಿತ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ. ಅಂಥ ವ್ಯಕ್ತಿನೇ ಎಲ್ಲ ತಿಳ್ಕೊರು. ಅದಕ್ಕೆ ಮೊದಲಿದ್ದ ಕಾರ್ಪೊರೇಟರ್ ಅವ್ರ ದೇವರ ನಾಲಿಗೆ ಕೊಟ್ಟು ಹೊಳಿದಾರೆ. ಅವ್ರ ಕಾರ್ಪೊರೇಟರ್ ಮೊದಲು ಇದ್ದು ಕುರುಬಕ್ಕಿದ್ದರು. ಅವ್ರು ನಮ್ಗೆ ಬಸವನಗುಡಿಗೆ ಹಂಗೆ ಮಾಡ್ತೀವಿ ಯಾರೂ ಮಾಡಿಲ್ಲ. ಇವ್ರು ಮತ್ತು ಏನು ಇದ್ದದ್ದ ಸೇವಾ ಮಾಡ್ತಾರೆ, ನಿಲ್ತಾರೆ. ಅವ್ರು ಊಟಕ್ಕೆ ನೀಡಕ್ಕೆ ಸಹಿತ ನೀಡ್ತಾರೆ ರೀ. ಕಸ ಹೊಡ್ಯೋಕ್ಕೂ ಕಟ್ಟಿದಾರೆ ರೀ. ಅಂಥ ವ್ಯಕ್ತಿ ನಾನು ನೋಡಿಲ್ಲ ರೀ. ಮೊದಲಿನ ಕಾಲದಾಗ ಆ ಟೈಪ್ನಾಗ ಅದಾರ. ಅಂಥವ್ರೆ MLAನಾದರೂ ನಡಿತೈತಿ, ಇವತ್ತು ಏನು ಬೇಕಾದಾದರೂ ನಮಗೆ ನಡಿತೈತಿ. ಯಾಕೆ ಧಾರ್ಮಿಕನೂ ಅದಾರ ರೀ, ರಾಜಕೀಯಗಳಿಗೆ ಅದು ಸಮಾಜ ಎಲ್ಲ ಬಿಟ್ಟು ಕೊಡಂಗಿಲ್ಲ ಸರ್. ಅವರು ನಮ್ಮ ಬಸವನವ್ರು ಅಂತಾರಲ್ಲ ರೀ, ಎಲ್ಲರೂ ನಮ್ಮವ್ರ ಟಿಕ್ಕಿ ಹಾದ್ಕೊಂಡು ಭೇದ ಭಾವ ಇಲ್ಲದೆ ಅಂಥವ್ರ ನಿಜವಾಗಿ ಮಾಡಿದ್ದಂತ ನಾನು ಇದು ಕಣ್ಣಾರು ನೋಡಿದ್ದಾನೆ ರೀ. ಅವ್ರ ಬಗ್ಗೆ ನಾನು ಏನು ಬೇಕಾದ ಹೇಳಕ್ಕೂ ತಯಾರು. ತಮ್ಮ ಹೆಸರು ಹೇಳ್ರಿ. ನಿಮ್ಮ ವಾರ್ಡ್ ಕಾರ್ಪೊರೇಟರ್ ಯಾರು? ಹನುಮಂತ ಕೊಂಗಾಲಿ. ಏನವರು ಕೆಲಸ ನಿಮ್ಗೆ ತೃಪ್ತಿ ತಂದಿದೆ? ರಾಮತೀರ್ಥನಗರದಾಗ ಅವ್ರು ರಾಜಸ್ಥಾನದಿಂದ ಅವಾಗಿಂದ ಡೆವಲಪ್ಮೆಂಟ್ ಎಲ್ಲ ಮಾಡ್ಕೊತ ಬಂದಿದ್ದಾರೆ. ಈಗ ಮಹಾನಗರ ಪಾಲಿಕೆ ಉಪಮೇಯರ್ ಆಗಿದ್ದಾರೆ. ಈಗಾದರೂ ಅವರು ಹೆಚ್ಚಿನ ಅನುದಾನ ತೊಗೊಂಬಂದು ಡೆವಲಪ್ಮೆಂಟ್ ಮಾಡಿ ಕೊಡ್ತೀನಿ ಅಂತಂದು ಹೇಳಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ. ಕುಡಿ ನೀರಿನ ಸಮಸ್ಯೆ ರಾಮತೀರ್ಥನಗರದಾಗ ಇಲ್ಲೇ ಇಲ್ಲ, ಎಲ್ಲ ಸಾಲ್ವ್ ಆಗಿದೆ. ಮೊದಲಿನ ಗತಿ ಇಲ್ಲೇ ಈಗ ರೋಡು ಎಲ್ಲ ಮಾಡ್ಸೋದಾರೆ. ಸಿಮೆಂಟ್ ರೋಡ್ ತಿಂಪಾಲ ಸ್ಮಾರ್ಟ್ ಸಿಟಿದಾಗ ಇದಾವೆ. ಡಾಂಬರ್ ರೋಡ್ ಮಾಡ್ಸತ್ತಿದ್ದಾರೆ ಅವರು. ಈಗ ಅವರು ಓಟ ಗೆಲ್ಸ್ಕೊಂಡ್ಬಂದಿದ್ದಕ್ಕೂ ಸಂತೋಷ ಇದೆ ನಮಗೆ. ಆ ರೀತಿ ಬಂದಿದ್ದಕ್ಕೂ ಬೆಳಗಾವಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ನಾನು ಶ್ರೀ ಹನುಮಂತ ಕೊಂಗಾಲಿ ರಾಮತೀರ್ಥನಗರ 46ರ ವಾರ್ಡ್ನಿಂದ ನಾನು ಕಾರ್ಪೊರೇಟರಾಗಿ ಆಯ್ಕೆಯಾಗಿದ್ದೀನಿ. ಇವತ್ತಿನ ದಿವಸ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಹಾಗೂ ನನ್ನ ವಾರ್ಡದ ಸಮಗ್ರ ಅಭಿವೃದ್ಧಿಯ ಕನಸುಗಳನ್ನು ಇಟ್ಟುಕೊಂಡು ಇವತ್ತು ನಾನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಉಪಮಹಾಪೌರರಾಗಿ ನಿಂತಿದ್ದೀನಿ. ಸರ್, ಇವಾಗ ಕಾರ್ಪೊರೇಟ್ ಆದ ಮೇಲೆ ನಿಮ್ಮ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ? ಹೌದು. ನನ್ನ ವಾರ್ಡ್ನಲ್ಲಿ ಜನ ಹೇಳ್ತಾ ಇರೋದು, ಈ ಹಿಂದೆ ಆದಂಥ ಕಾರ್ಪೊರೇಟರ್ನ ನೋಡಿರಲಿಲ್ಲ ಮತ್ತು ಅವ್ರ ಕೆಲಸನೂ ಮಾಡಿದ್ದನ್ನು ನಾವು ಯಾವಾಗೂ ಕಂಡಿರಲಿಲ್ಲ. ಆದರೆ ಪ್ರತಿನಿತ್ಯ ನೀವು ವಾರ್ಡ್ನಲ್ಲಿ ಸಿಗ್ತೀರಿ, ಕೆಲಸ ಮಾಡ್ತಾಯಿದ್ದೀರಿ. ನೀವು ಬಂದ ಮೇಲೆ ಭಾಳಷ್ಟು ಅಭಿವೃದ್ಧಿ ಆಗಿದೆ ರಾಮತೀರ್ಥನಗರ ಕಣ್ಣು ಮಾತು ನನಗೆ ಕಿವಿಗೆ ಬಿದ್ದಾಗ ಭಾಳ ನನಗೆ ಖುಷಿ ತರುವಂಥ ವಿಷಯ. ಸರ್, ನಿಮ್ಮ ಕನಸಿನ ವಾರ್ಡು ಅಥವಾ ನಿಮ್ಮ ಕನಸಿನ ಬೆಳಗಾವಿ ಅಂದರೆ ಹೇಗಿರಬೇಕು? ನನ್ನ ಕನಸಿನ ವಾರ್ಡ್ ಅಂದರೆ ನನ್ನ ಬೆಳಗಾವಿ ರಾಮತೀರ್ಥನಗರದಲ್ಲಿ ನಂಬರ್ 1 ವಾರ್ಡ್ ಮಾಡಬೇಕಂತ ನನ್ನ ಕನಸಿತ್ತು. ಅದು ಈಗಾಗಲೇ ನಾನು ಕಳೆದ ಹಿಂದಿನ ಸರ್ಕಾರದಲ್ಲಿ ಸುಮಾರು 38 ಕೋಟಿಗಳ ಅನುದಾನ ಸನ್ಮಾನ್ಯ ಶ್ರೀ ಬೆನಿಕೆಯವರು ಇರ್ಬೋದು, ನಮ್ಮ ಅಭಯ್ ಪಾಟೀಲ್ ಸಾಹೇಬರು ಇರ್ಬೋದು, ಆವತ್ತಿನ ದಿವಂಗತ ಶ್ರೀ ಕತ್ತಿಯವರ ಸಾಹೇಬರ ಒಂದು ಅನುಗ್ರಹದಿಂದ ನಾನು 38 ಕೋಟಿವರೆಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಾನು ಅಲ್ಲಿ ಅಭಿವೃದ್ಧಿ ಕೆಲಸ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಸರ್, ನಿಮ್ಮ ವಾರ್ಡನ್ನು ಮಾದರಿಯಾಗಿ ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಸರ್? ಇವತ್ತು ಗಟರು, ರೋಡು ಮತ್ತು ಗಾರ್ಡನ್ಗಳಿರ್ಬೋದು, 24x ಕುಡಿಯುವ ನೀರಿನ ಸೌಕರ್ಯ ಇರ್ಬೋದು, ವಿದ್ಯುತ್ ಲೈಟ್ ಸಮಸ್ಯೆ ಇಲ್ದಂಗೆ ನೋಡ್ಕೋದು, ಈ ರೀತಿ ಭಾಳಷ್ಟು ಕೆಲಸಗಳು ನಮ್ಮ ವಾರ್ಡ್ನಲ್ಲಿದೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಲೈಟ್ದು ಕೂಡ ಈಗ ಸಮಸ್ಯೆ ನಿವಾರಣೆ ಮಾಡ್ತಾಯಿದ್ದೀವಿ. ಸರ್, ಇವಾಗ ಉಪಮಹಾಪೌರ ಆದಂಥ ಬೆಳಗಾವಿ ನಗರಾಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಉಪಮಹಾಪೌರರಾಗಿ ನಮ್ಮ ಮುಂದಿರತಕ್ಕಂಥ ಭಾಳಷ್ಟು ಸವಾಲುಗಳಿದೆ. ಒಂದು ಕಡೆ ಏನಾಗಿಬಿಟ್ಟಿದೆ ಅಂದರೆ, ಒಂದು ಸಿಟೀಸ್ 2 ಅಂತೇಳಿ ನಮ್ಮ ಮಹಾನಗರ ಪಾಲಿಕೆ ಆಯ್ಕೆಯಾಗಿದೆ. ಕರ್ನಾಟಕದ 7 ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಮಾತ್ರ ಆಯ್ಕೆಯಾಗಿದೆ. 135 ಕೋಟಿಗಳ ಒಂದು ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ದಲ್ಲಿ ನಾವು ಕಾರ್ಪೊರೇಷನ್ನಿಂದ 20% ಆಗಲೇ ತುಂಬಿದ್ದೀವಿ. ಇನ್ನು 40% ಸರ್ಕಾರ ತುಂಬಬೇಕಾಗಿದೆ. ಇನ್ನು 40% ಕೇಂದ್ರ ಸರ್ಕಾರ ತುಂಬ್ತದೆ. ಅದರ ಅಡಿಯಲ್ಲಿ ನಾವು ಸ್ಯಾನಿಟೈಸರ್ ಇರ್ಬೋದು, ಸ್ವಚ್ಛತೆಗಾಗಿ ಇರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಕನಸಿನ ಒಂದು ಕೊಡುಗೆ ಅದು ಈ ಬೆಳಗಾವಿನೇ. ಅದರಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಾಗಿದೆ. ಸರ್ಕಾರ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿದೆ, ಪಾಲಿಕೆಯಲ್ಲಿ BJP ಪಕ್ಷದಿದೆ. ಸರ್, ಅಭಿವೃದ್ಧಿ ಕೆಲಸಕ್ಕೆ ಎಫೆಕ್ಟ್ ಆಗ್ತಿರಲ್ಲ?
ನೋಡ್ರಿ ಹಿಂದೆ ನೀವು ಕೇಳಿರ್ಬೋದು ಆಯಾ ಸರ್ಕಾರಗಳು 100 ಕೋಟಿ ಗಂಟಲೆ ಅನುದಾನವನ್ನು ಕೊಟ್ಟಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನುದಾನಕ್ಕೆ ಇಂಥ ಯಾವುದೇ ಸ್ಪೆಷಲ್ ಅನುದಾನ ಕೊಟ್ಟಿಲ್ಲ. ಮತ್ತು ಈಗ ಸಿಟೀಸ್ 2ದಲ್ಲಿ 40% ತುಂಬಬೇಕೈತೆ, ತುಂಬದೇ ತಾವು ಒಂದು ರಾಜಕೀಯವನ್ನು ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ನಾವು BJP ಅಧಿಕಾರಿಗಳು ಅಷ್ಟೊಂದು ಸಪೋರ್ಟ್ ಇಲ್ಲ. ಇದನ್ನು ಜನ ಗಮನಿಸ್ತಾ ಇದೆ. ಯಾಕಂದರೆ ನಾವು ಟ್ಯಾಕ್ಸ್ ಬಂದಂಥ ಅನುದಾನದಲ್ಲಿ ಮಾಡಬೇಕು, ಇಲ್ಲ MGNY ಫಂಡ್ ಕೇಂದ್ರದ್ದದ ಅದರ ಅಡಿಯಲ್ಲಿ ಮಾಡಬೇಕು. 24/7 ಅದು ಒಂದು ಬ್ಯಾಂಕ್ದಿಂದ ಬರ್ತಕ್ಕಂಥ ಅನುದಾನಗಳು ಎಲ್ಲ ಅವನ್ನೆಲ್ಲ ಮಾಡ್ತಾಯಿದ್ದೀವಿ ಹೊರತು ಅದರ ಮೇಲೆ ತೃಪ್ತಿಕರ ಅನ್ನುವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ತಾ ಇದೆ. ಯಾವುದೇ ವಿಶೇಷ ಅನುದಾನವನ್ನು ನಮಗೆ ಮಹಾನಗರ ಪಾಲಿಕೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ. ಸರ್, ಈಗ ನೀವು ಜನರಿಗೆ ಕೊಟ್ಟ ಭರವಸೆ ಈಡೇರಿಸಲು ಸಾಧ್ಯವಾಗ್ತಿದೆಯಾ? ಅದಕ್ಕೆ ಅಡ್ಡಪಡಿಸುವ ಸಂಗತಿಗಳು ಏನಾದರೂ ಆಗ್ತಾ ಇದೆಯಾ ಸರ್? ಇಲ್ಲ, ನಾವು ಸರ್ಕಾರದ ಯೋಜನೆಗಳು ಸರಿಯಾಗಿ ಬರ್ತಾ ಇಲ್ಲ, ಪ್ಲ್ಯಾನಿಂಗ್ ಇಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ವಿ SFCಯಲ್ಲಿ ಅನುದಾನ ಕಡಿತ ಮಾಡಿ ಕೊಡ್ತಾ ಇದೆ ಸರ್ಕಾರ. ಹಾಗಾಗಿ ನಾವು PKಗಳಿಗೆ ಸ್ಯಾಲ್ರಿ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಅಭಿವೃದ್ಧಿ ಸಲುವಾಗಿ ಏನು ದುಡ್ಡು ನೀಡ್ತಾ ಇಲ್ಲ. ಆಮೇಲೆ ಈಗೇನು ಜಾರಿ ಮಾಡಿರ್ತಕ್ಕಂಥ ಸರ್ಕಾರದ ಯೋಜನೆ ಇದು PID ಇರ್ಬೋದು, EST ಇರ್ಬೋದು, ಅದರಲ್ಲಿ ಕೂಡ ಟ್ರೆಂಡ್ ಮಾಡಿ ಅಥವಾ ಅವರಿಗೆ ಟ್ರೈನಿಂಗ್ ಕೊಟ್ಟು ಮಾಡ್ತಾಯಿಲ್ಲ. ಅದರಿಂದ ಜನರು ಭಾಳಷ್ಟು ಪರದಾಡ್ತಾ ಇದ್ದಾರೆ. ಅದರ ಸರ್ಕಾರದ ವೈಫಲ್ಯದಿಂದ ಆ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷ BJPಯನ್ನು ದೂರುವಂಥ ಪರಿಸ್ಥಿತಿ ಬರ್ತಾಯಿದೆ ಮತ್ತು ಜನರಿಗೆ ಗೊಂದಲವನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ನೀವು ನಿಮ್ಮ ಆಡಳಿತದಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ನಮ್ಮ ಆಡಳಿತದಲ್ಲಿ ಸರಳ, ಯಾಕಂದರೆ ಜನ ನೌಕರಿಗೆ ಹೋಗೋರು ಇಲ್ಲಿ ನಮ್ಮ ನಗರದಲ್ಲಿ 80% ಜನ ಇದ್ದಾರೆ. ಅವರು ಬಂದು ಮಹಾನಗರ ಪಾಲಿಕೆಯಲ್ಲಿ ನಿಂತ್ಕೊಂಡು ಕ್ಯೂದಲ್ಲಿ ನಿಂತು ಒಂದು ಟ್ಯಾಕ್ಸ್ ಇರ್ಬೋದು, ಮನೆ ತೆರಿಗೆ ಇರ್ಬೋದು, ಮತ್ತೊಂದು ತುಂಬಕ್ಕಾಗೋದಿಲ್ಲ. ಅದನ್ನ ಆನ್ಲೈನ್ ಮುಖಾಂತರ ಮಾಡಬೇಕು, ಅವ್ರಿಗೆ ಸರಳೀಕರಣ ಮಾಡಬೇಕು, ಟ್ಯಾಕ್ಸ್ ಹೆಚ್ಚಿಗೆ ಕಲೆಕ್ಷನ್ ಆಗಬೇಕು. ಅದರಿಂದ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಕೆಲವೊಂದು ಯೋಜನೆಗಳು ಬೆಳಗಾವಿಗೆ ಬೇಕಾಗಿರುವಂಥ ಯೋಜನೆಗಳು, ಅದು ಗೇಲ್ ಅಂತೇಳಿ ಒಂದು ಇಂಡಸ್ಟ್ರಿ ಬರ್ತಾಯಿದೆ. ಇಲ್ಲಿ ಇರ್ತಕ್ಕಂಥ ಕಚಡದಿಂದ ಅದು ಗ್ಯಾಸ್ ತಯಾರಾಗುವಂಥ ಯೋಜನೆಗಳು. ಅದಲ್ಲದೆ ಈ ಲೆಗೆಸಿ ವೇಸ್ಟದಂಥ ಒಂದು ವೇಸ್ಟನ್ನು ಕಲೆಕ್ಟ್ ಮಾಡಿ ಅದಕ್ಕೂ ಕೂಡ ನಾವು ಇಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಾಡ್ತಾಯಿದ್ವಿ. ಒಂದು ಸ್ವಚ್ಛ ಸಿಟಿ ಬೆಳಗಾವಿಯನ್ನು ಮಾಡಬೇಕಂತೇಳಿ ನಮ್ಮಲ್ಲಿ ಕನಸಿದೆ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬಂದಾದ ನಂತರ ಟೀಕೆಗಳು ಹೇಗೆ ನಿಭಾಯಿಸ್ತಿದ್ದೀರಾ? ಟೀಕೆಗಳು ಬರೋದು ಸಹಜ. ಯಾಕಂದರೆ ಒಂದು ಕಡೆ ಸಪೋರ್ಟ್ ಇಲ್ಲ. ನಾವು ಆಲ್ರೆಡಿ ಒಂದು ಮನವಿ ಕೊಡೋದು, ಮತ್ತೊಂದು ಮುಜುಗರಕ್ಕೆ ಮಾಡೋದು, ವಿರೋಧ ಪಕ್ಷಗಳು ನಮ್ಮ ಮೇಲೆ ಯಾವುದೇ ರೀತಿಯಿಂದ ನಾವೇನು ಕೆಲಸ ಮಾಡ್ತಾಯಿಲ್ಲ ಅನ್ನೋದು. ಯಾಕಂದರೆ ಅವ್ರದ್ದು ಮುಚ್ಕೊಳ್ಳೋ ಸಲುವಾಗಿ ಅನುದಾನ ಕೊಡ್ತಾಯಿಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ, ಅದನ್ನು ಮುಚ್ಕೊಳ್ಳೋ ಸಲುವಾಗಿ ಇಲ್ಲಿ ಪ್ರಹಾರಗಳು ಇದ್ದೇ ಇರ್ತವೆ. ಅಲ್ಪ ಸ್ವಲ್ಪ ನಮ್ಮ ಮೇಲೆ ಟೀಕೆಗಳು ಇದ್ದೇ ಇರ್ತವೆ. ಅದನ್ನು ನಾವು ಎದುರಿಸಿ ನಿಂತು ರಾಜಕಾರಣದಲ್ಲಿ ಸರಿದೂಗಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಇವಾಗ ಬೆಳಗಾವಿ ನಗರಾಭಿವೃದ್ಧಿಗೆ ನಿಮ್ಮ 4 ಪ್ಲ್ಯಾನ್ಗಳನ್ನು ಹೇಳಿ ಸರ್. ಬೆಳಗಾವಿ ನಗರಾಭಿವೃದ್ಧಿಗೆ ನಾವು ಈಗಾಗಲೇ ಹೇಳಿದ್ವಿ. ನಾವು ಸ್ವಚ್ಛತೆ ಅಡಿಯಲ್ಲಿ ಬರ್ತಕ್ಕಂಥ ಸ್ಮಾರ್ಟ್ ಸಿಟೀಸ್ 2ದಲ್ಲಿ ಒಂದು ಗ್ಯಾಸ್ ಅಡಿಯಲ್ಲಿ ಬರ್ತಕ್ಕಂಥ ಗೇಲ್ ಕಂಪ್ನಿಯಿಂದ ಫ್ಯಾಕ್ಟ್ರಿ ಆಗೋದದ, ಅದನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ಈಗೇನು ನಾವು ಈಗ ಏನು ಸ್ವಚ್ಛತೆ ಸಲುವಾಗಿ ಕೆಲವೊಂದಿಷ್ಟು ಅಲ್ಲಿ ಇವು ಏನು ಸೆಕೆಂಡರಿ ಸ್ಟೇಷನ್ಸ್ ಹತ್ತು ಮಾಡಿಕೊಂಡು ಅವನು ಎಲ್ಲ ಇದನ್ನ ಮಾಡಿಕೊಂಡು ಭಾಳಷ್ಟು ಗಾಡಿಗಳನ್ನ ಹೆಚ್ಚು ಮಾಡಿಕೊಂಡು ಪ್ರತಿ ಮನೆಗೆ ಪ್ರತಿ ದಿವಸ ನಮ್ಮದು ಸ್ವಚ್ಛತೆ ಸಲುವಾಗಿ ಕಲೆಕ್ಟ್ ಆಗಬೇಕು. ರಸ್ತೆ ಮೇಲೆ ಬೀಳಬಾರ್ದು. ರಸ್ತೆ ಮೇಲೆ ಇನ್ನೊಂದು 10-20% ಬೀಳ್ತಾ ಇದೆ. ನಾವು ಭಾಳಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ಅಂದರೆ ಇದ್ದೇ ಇದೆ. ಅದಕ್ಕೆ ಜನರು ಕೂಡ ನಮಗೆ ಸಹಕಾರ ನೀಡಬೇಕಾಗೈತಿ. ಮುಂದಿನ ದಿವಸದಲ್ಲಿ ಪ್ರತಿ ದಿವಸ ನಾವು ಮನೆಗೆ ಗಾಡಿ ಹೋಗುವಾಗ ಮಾಡಬೇಕಾಗಿದೆ. ಅದಲ್ಲದೆ 24/7 ಯೋಜನೆ ಬಂದಿಲ್ಲ, ಅದನ್ನು ಸರಳೀಕರಣ ಮಾಡಿ 24 ಗಂಟೆ ಕುಡಿಯೋ ನೀರು ಬೆಳಗಾವಿ ಸಿಗಬೇಕು ಅನ್ನುವಂಥ ಯೋಜನೆಯನ್ನು ನಾವು ತರ್ತಾ ಇದ್ದೀವಿ. ಅದಲ್ಲದೆ ಈಗ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆಗಿರ್ತಕ್ಕಂಥ ರೋಡು ಮತ್ತೊಂದರಲ್ಲಿ ಏನು ಸಣ್ಣ ಪುಟ್ಟ ಏನು ಇವುದಾವಲ್ಲ ತೊಂದರೆಗಳನ್ನು ಅದನ್ನು ನಿಭಾಯಿಸಿ ನಾವು ಕೆಲಸ ಮಾಡ್ತಿದ್ವಿ. ಇವು ಪ್ರಮುಖ ಯೋಜನೆಗಳು. ಅದಲ್ಲದೆ STP ಅಲ್ಲಾರವಾಡದಲ್ಲಿ ಆಗುವಂಥ ಪ್ಲ್ಯಾಂಟು ಅದು ನೆನೆಗುದಿಗೆ ಬಿದ್ದಿತ್ತು, ಅದನ್ನು ಕೂಡ ಸ್ಟಾರ್ಟ್ ಮಾಡಿ ನಾವು ಒಳಚರಂಡಿ ಮುಖಾಂತರ ಅಲ್ಲಿ ನೀರನ್ನು ಲಿಫ್ಟ್ ಮಾಡಿ ಬೆಳಗಾವಿಗೆ ಇಂಥ ಒಂದು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಅದಲ್ಲದೆ ನಮ್ಮದು ಎಲ್ಲ ಕಡೆ ಬೆಳಗಾವಿಗೆ UGD ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ. 1100 ಕೋಟಿಯ ಒಂದು ಪ್ರೊಜೆಕ್ಟ್ ಅದ. ಅದನ್ನು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೂಡ ನಾವು ಡೆವಲಪ್ಮೆಂಟ್ ಮಾಡಬೇಕನ್ನೋ ಉದ್ದೇಶವನ್ನು ನಾವು ಆಗಲೇ ವರಿಷ್ಠರ ಜೊತೆ ಹಂಚ್ಕೊಂಡಿದ್ವಿ, ಚರ್ಚೆ ಮಾಡಿದ್ವಿ. ಅದನ್ನು ಕೂಡ ಮುಂಬರುವ ದಿನದಲ್ಲಿ ನಮ್ಮ ನಗರ ಪಾಲಿಕೆಯಲ್ಲಿ ಇದನ್ನು ತರ್ತೀವಿ, ನಾವು ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.
ತಮ್ಮ ಜೊತೆ ಮಾತಾಡಿದ ಖುಷಿ ಆಯಿತು. ಜನರ ಅಭಿಪ್ರಾಯಗಳನ್ನು ತಾವು ಕೇಳ್ತಾ ಇದ್ದೀರಿ ಅಂತ ಗೊತ್ತಾಗಿದೆ. ನನ್ನ ಮಹಾನಗರ ಪಾಲಿಕೆ ಬೆಳಗಾವಿಗೆ ಏನು ಮಾಡಬೇಕು ಅನ್ನೋದು ನನ್ನೊಂದು ಕನಸಿದೆ. ಅದಲ್ಲದೆ ನನ್ನ ಡೆವಲಪ್ಮೆಂಟ್ಗಾಗಿ ಈಗಾಗಲೇ ಮತ್ತೆ 25 ಕೋಟಿ ರೂಪಾಯಿ ರಾಮತೀರ್ಥ ನಗರಕ್ಕೆ ತಂದು ರಸ್ತೆ, ಗಟ್ಟರು ಮತ್ತೊಂದು ಕೇವಲ ಎರಡೇ ಅಲ್ಲಿ ಸಂಗತಿ ಉಳಿತಿದೆ. ಒಂದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ UGD ಅದು ಮುಂಬರೋ ದಿನಗಳಲ್ಲಿ ಆಗ್ತದೆ. ಅದನ್ನು ಬಿಟ್ಟರೆ ಈಗಾಗಲೇ ಡೆವಲಪ್ಮೆಂಟ್ ಆಗಿರೋದು ಅಂಥದ್ದು ನನಗೆ ಖುಷಿ ತಂದದ. ಮತ್ತೊಮ್ಮೆ ನಮ್ಮ TV 24x7ಗೆ ನಮಸ್ಕಾರಗಳನ್ನು ತಿಳಿಸಿ, ಎಲ್ಲ ಜನತೆಗೂ ಕೂಡ ನಮಸ್ಕಾರ ತಿಳಿಸಿ ಸಹಕಾರವನ್ನು ಕೊಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದ. ನಿಮ್ಮ ಟಿವಿ 24+ನಲ್ಲಿ ಬೆಳಗಾವಿಯ 58 ವಾರ್ಡ್ಗಳ ಹಣೆಬರಹ. ಬಿಡುಗಡೆಯಾದ ಅನುದಾನ ಎಷ್ಟು, ಆದ ಅಭಿವೃದ್ಧಿ ಕಾರ್ಯಗಳೆಷ್ಟು, ತಮ್ಮ ವಾರ್ಡ್ ಬಗ್ಗೆ ಜನ ಏನಂತಾರೆ, ವಾರ್ಡ್ ಸದಸ್ಯರು ಏನಂತಾರೆ, ಬೆಳಗಾವಿಯ 58 ವಾರ್ಡ್ಗಳ ನೈಜ ಸ್ಥಿತಿ ಬಿಚ್ಚಿಡ್ತಿದ್ದೇವೆ ನಿಮ್ಮ ಟಿವಿ 24+ ವಾಹಿನಿಯಲ್ಲಿ. ವೀಕ್ಷಿಸಿ ವಾರ್ಡ್ ರಿಪೋರ್ಟ್.